ಹಾಯ್ ಫುಡೀಸ್, ವೆಲ್ಕಮ್ ಟು ಸೌಮ್ಯ ಫುಡ್ ಹೌಸ್. ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪಾ ಅಂದರೆ ಉರಿಗಡ್ಲೆ ಹಿಟ್ಟಿನಿಂದ ಮಾಡುವಂತಹ ತಂಬಿಟ್ಟು. ಇದನ್ನು ಮಹಾಶಿವರಾತ್ರಿ ಹಬ್ಬದಲ್ಲಿ ನೈವೇದ್ಯಗೆ ವಿಶೇಷವಾಗಿ ಮಾಡುವಂತಹ ರೆಸಿಪಿ. ಈ ರೆಸಿಪಿನ ಯಾವ ರೀತಿ ಮಾಡಬಹುದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲೋ, ಸೊ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಇಷ್ಟು ಪದಾರ್ಥಗಳು ಇದಕ್ಕೆ ಬೇಕಾಗಿರುವಂತಹ ಪದಾರ್ಥ. ಸೊ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಒಂದು ಬೌಲು ಉರಿಗಡ್ಲೆನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೈಸಾಗಿ ಇದನ್ನು ನಾವು ಪೌಡರ್ ರೀತಿ ರುಬ್ಕೋಬೇಕು. ನೋಡಿ, ಈ ರೀತಿ ರುಬ್ಕೋಬೇಕು. ನೆಕ್ಸ್ಟ್ ನಾವು ಗ್ಯಾಸ್ ಮೇಲೆ ಒಂದು ಪ್ಯಾನನ್ನು ಇಟ್ಟು ಅದಕ್ಕೆ ಒಂದು ಬೌಲಷ್ಟು ಕಡಲೆ ಬೀಜನ ಹಾಕೋಬೇಕು. ಅಂದರೆ ನಾವು ಈ ಉರಿಗಡ್ಲೆ ಹಿಟ್ಟನ್ನು ಎಷ್ಟು ತಗೊಂಡಿರ್ತೀವೋ ಅದ್ರ ಕಾಲು ಭಾಗ ಅಥವಾ ಅರ್ಧ ಭಾಗದಷ್ಟು ನಾವು ಕಡಲೆ ಬೀಜನ ತಗೋಬೇಕು. ಅದನ್ನು ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಇದನ್ನು ರೋಸ್ಟ್ ಮಾಡಬೇಕು. ನಾವು ಐ ಫ್ಲೇಮಲ್ಲಿ ಇಟ್ಟು ರೋಸ್ಟ್ ಮಾಡಿದಾಗ ಆ ಕಡಲೆ ನೀಟಾಗಿ ರೋಸ್ಟ್ ಆಗಲ್ಲ. ಆಮೇಲೆ ಉಂಡೆ ಕಟ್ಟಿದಾಗಲೂ ಕೂಡ ಅದು ಮೆತ್ತಗಾಗುತ್ತೆ. ಸೊ ಅದಕ್ಕೆ ಈ ಥರ ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ಅದನ್ನು ನಾವು ಫ್ರೈ ಮಾಡ್ಕೋಬೇಕು. ನೆಕ್ಸ್ಟು ಅದೇ ಪ್ಯಾನಿಗೆ ನಾವು ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಂಡು ನೀಟಾಗಿ ಅದನ್ನು ಕೂಡ ಬೆಚ್ಚಗೆ, ಅದು ಸ್ವಲ್ಪ ಬ್ರೌನ್ ಕಲರ್ ಆಗಬೇಕು. ನೋಡಿ, ಇಷ್ಟು ಡಾರ್ಕ್ ವೈಟ್ ಕಲರ್ ಇದೆಯಲ್ಲ ಅದೀಗ ಲೈಟ್ ಬ್ರೌನ್ ಕಲರ್ ಆಗಬೇಕು. ಆ ಥರ ಅದನ್ನು ಕೂಡ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡಿ ಒಂದು ತಟ್ಟೆಗೆ ತಕ್ಕೋಬೇಕು. ಸೊ ನೆಕ್ಸ್ಟ್ ನಾವು ಇದಕ್ಕೇನೆ ಪಾಕನ್ನ ತೆಗಿಬಾರ್ದು, ಜಸ್ಟ್ ಬೆಲ್ಲನ ಕರಗಿಸ್ಬೇಕು. ಅದು ಯಾವ ಥರ ಅಂದರೆ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ 1 ಬೌಲಷ್ಟು ಬೆಲ್ಲನ ಹಾಕಿ ಅದು ಮುಳುಗುವಷ್ಟು ನೀರನ್ನು ಹಾಕಬೇಕು. ಮುಳುಗುವಷ್ಟು ನೀರನ್ನು ಹಾಕಿ ಜಸ್ಟ್ ಇದನ್ನು ನಾವು ಈ ಥರ ಅದನ್ನು ಕರಗಿದ ಮೇಲೆ ನಾವು ಈ ಥರ ಕೈಯಿಂದ ಮುಟ್ಟಿದಾಗ ಅದು ನಮಗೆ ಜಿಡ್ಡಿನ ಅಂಶ, ಅಂದರೆ ಈ ಎಣ್ಣೆ ಮುಟ್ಟಿದಾಗ ನಮ್ಮ ಕೈಗೆ ಯಾವ ಥರ ಎಣ್ಣೆ ಅಂಶದ ಫೀಲ್ ಆಗುತ್ತೋ ಅಷ್ಟಾಗಬೇಕಷ್ಟೆ. ಅದು ಫುಲ್ಲು ಪಾಕನೂ ಆಗಬಾರ್ದು, ಫುಲ್ ತೆಳ್ಳಗೂ ಇರಬಾರ್ದು. ನಾನು ಇವಾಗ ತೋರಿಸ್ತೀನಿ ನೋಡಿ. ಈ ಥರ ಚೆನ್ನಾಗಿ ಕುದಿ ಬರ್ತಾ ಇದ್ದಾಗ ಒಂದು 5ರಿಂದ 10 ನಿಮಿಷ ಕುದಿಸಿದ ಮೇಲೆ ಈ ಥರ ಗೊತ್ತಾಗುತ್ತೆ ನನಗೆ. ಜಸ್ಟ್ ಈ ಥರ ಹಿಂಗೆ ಕೈಯಿಂದ ತಗೊಂಡು ಹಿಂಗೆ ಅಂದಾಗ ಅದು ನನಗೆ ಜಸ್ಟ್ ಒಂಥರ ಎಣ್ಣೆ ರೀತಿ ಫೀಲ್ ಆಗಬೇಕು. ಆ ಟೈಮಲ್ಲಿ ಅದನ್ನು ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಇದನ್ನು ನೀಟಾಗಿ ಶೋಧಿಸ್ಕೊಳ್ಬೇಕು. ನೋಡಿ, ಇದರಲ್ಲಿ ಬೆಲ್ಲದಲ್ಲಿ ಏನಾದರೂ ಇದಿರುತ್ತೆ ಅಂತ ಕಸರು ಈ ಥರ ಸೋದಿಸ್ಕೋಬೇಕು. ನೆಕ್ಸ್ಟು ನಾವು ಇವಾಗ ಏನು ಆಲ್ರೆಡಿ ಹುರಿದಿಟ್ಕೊಂಡಿದ್ವಲ್ಲ ಆ ಕಡಲೆ ಬೀಜನ ನೀಟಾಗಿ ಸಿಪ್ಪೆನೆಲ್ಲ ತೆಗೆದು ಅದನ್ನು ನಾವು ಸಿಪ್ಪೆನ ಈ ಥರ ತೆಗೆದು ನೀಟ್ ಮಾಡ್ಕೋಬೇಕು. ನೆಕ್ಸ್ಟು ಒಂದು ಈ ಥರ ನಾನಿಲ್ಲಿ ಚಾಪರ್ ಕಟ್ ಮಾಡುವಂತಹ ಜಾರನ್ನು ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಇಲ್ಲ ಅಂದರೆ ಮಾಮೂಲಿ ಮಿಕ್ಸರ್ ಜಾರಲ್ಲೇ ಈ ಥರ ಜಸ್ಟ್ ತರ್ತರಿಯಾಗಿ ರುಬ್ಕೋಬೇಕು. ಫುಲ್ಲು ನೈಸಾಗಿ ರುಬ್ಬಾರ್ದು. ನೋಡಿ, ಈ ಥರ ತರ್ತರಿಯಾಗಿ ರುಬ್ಬಿ ನೆಕ್ಸ್ಟು ಒಂದು ಬೌಲಿಗೆ ಮಿಕ್ಸ್ ಮಾಡಿ, ಅಂದರೆ ನಾವು ಇವಾಗ ಏನು ಪೌಡ್ರ್ ಮಾಡಿಟ್ಕೊಂಡಿದ್ವಲ್ಲ ಕಡಲೆ ಹಿಟ್ಟು ಮತ್ತು ಶೇಂಗಾದ ಪುಡಿ ಮತ್ತು ಇದಕ್ಕೆ ಹುರಿದಿರ್ತಕ್ಕಂತಹ ಚಿಕ್ಕದಾಗಿ ತುರಿದಿರ್ತಕ್ಕಂತಹ ಒಣ ಕೊಬ್ಬರಿ ಅದನ್ನು ಒಂದು ಬೌಲ್ ಹಾಕ್ಕೋಬೇಕು. ಹುರಿದಿಟ್ಕೊಂಡಿರ್ತಕ್ಕಂತಹ ಬಿಳಿ ಎಳ್ಳನ್ನು ಹಾಕ್ಕೋಬೇಕು. ಇಷ್ಟನ್ನು ಹಾಕಿ 1 ಟೇಬಲ್ ಸ್ಪೂನಷ್ಟು ಏಲಕ್ಕಿ, ಲವಂಗ, ಜಾಕಾಯಿ ಹಾಕಿರುವಂತಹ ಪುಡಿನ ಮಾಡಿಟ್ಕೊಂಡಿರುವಂತಹ ಪುಡಿನ ಇದಕ್ಕೆ ಹಾಕಬೇಕು. ನೀವು ಜಸ್ಟ್ ಏಲಕ್ಕಿ ಪುಡಿ ಹಾಕಿದ್ರೂ ನಡೆಯುತ್ತೆ, ಬಟ್ ಜಾಕಾಯಿ, ಏಲಕ್ಕಿ, ಲವಂಗ ಹಾಕೋದ್ರಿಂದ ಅದ್ರ ಟೇಸ್ಟು ಇನ್ನೂ ಚೆನ್ನಾಗಿ ಇರುತ್ತೆ. ನೀವು ಒಂದ್ಸಲ ಈ ಥರನ ಮಾಡಿಟ್ಕೊಳೋದ್ರಿಂದ ನೆಕ್ಸ್ಟ್ ನೀವು ಯಾವುದೇ ಸ್ವೀಟನ್ನು ಮಾಡಬೇಕಾದ್ರೆ ಜಸ್ಟ್ ಅದನ್ನು ಹಾಕ್ಬೋದು. ಈ ಥರ ಫಸ್ಟಿಗೆ ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ನಾವು ಬೆಲ್ಲನ ಕರಗಿಸಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಬಿಟ್ಟು ನೀಟಾಗಿ ನಾವು ಫಸ್ಟಿಗೆ ಸ್ಪೂನಿನ ಸಹಾಯದಿಂದ ಮಿಕ್ಸ್ ಮಾಡಬೇಕು. ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡಿದ ಮೇಲೆ ನೆಕ್ಸ್ಟ್ ನಾವು ಇದನ್ನು ಕೈಯಿನ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ನಾವು ಉಂಡೆಗಳ ರೀತಿ ಕಟ್ಟಬೇಕು. ನಮಗೆ ಇದು ಇಷ್ಟು ಕರೆಕ್ಟ್ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ ಈ ಥರ ಕಲಿಸ್ಬೇಕಾದ್ರೆ. ಅವಾಗ ಸಾಕು ಅನಿಸಿದರೆ ನಾವು ಇದೇ ಥರ ಉಂಡೆ ಕಟ್ಟಬೇಕು. ನಮಗಿನ್ನೂ ಬೇಕು ಪಾಕ ಅನಿಸಿದರೆ ಅಥವಾ ಇನ್ನೂ ಜಾಸ್ತಿ ಸ್ವೀಟ್ ತಿನ್ನೋರು ಇನ್ನೂ ಸ್ವಲ್ಪ ಸಕ್ಕರೆ ಅಲ್ಲ ಬೆಲ್ಲದ ನೀರನ್ನು ಕರೆಸಿಟ್ಟಿದ್ದೀವಲ್ಲ ಅದನ್ನು ಹಾಕ್ಕೊಂಡು ಈ ಥರ ಉಂಡೆಗಳನ್ನಾಗಿ ಕಟ್ಟಿಟ್ಕೋಬೇಕು. ನೋಡಿ, ಈ ಥರ ಕರೆಕ್ಟು ಸ್ವಲ್ಪ ಹಾಕಿದರೆ ಕರೆಕ್ಟಾಗೆ ಬರುತ್ತೆ. ನೀವು ಜಾಸ್ತಿ ಬೆಲ್ಲದ ನೀರನ್ನು ಹಾಕಿದಾಗ ಏನಾಗುತ್ತೆ, ಅದು ಫುಲ್ಲು ಮೆತ್ತಗಾಗುತ್ತೆ. ಸೊ ನೋಡಿ, ಇದು ಕರೆಕ್ಟು ಕನ್ಸಿಸ್ಟೆನ್ಸಿಲಿ ಬಂದಿದೆ. ಈ ಥರ ನಾವೇನು ಮಾಡಿಟ್ಕೊಂಡಿದ್ದೀವಲ್ಲ ಇಟ್ಟು ಇದು ಪೂರ್ತಿನ ಇದೇ ರೀತಿ ಉಂಡೆಗಳನ್ನಾಗಿ ಮಾಡಿ ಇಟ್ಟರೆ ಸೊ ನೋಡಿ ರೆಡಿ ಆಗುತ್ತೆ ತಂಬಿಟ್ಟು. ಸೊ ಇದನ್ನು ನಾವು ಇದೇ ಥರನೇ
ನಾವು ಶೇಂಗಾದ್ದಾಗಿರ್ಬೋದು ಅಥವಾ ಗೋಧಿ ಹಿಟ್ಟಿನಿಂದ ಅಥವಾ ಅಕ್ಕಿಗಳನ್ನು ಹಾಕಿ ಕೂಡ ಮಾಡ್ಬೋದು. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಸಿಂಪಲ್ ಆಗಿ ನಾವು ಶಿವರಾತ್ರಿ ಹಬ್ಬಕ್ಕೆ ನೈವೇದ್ಯಕ್ಕೆ ಹುರಿಗಡಲೆ ಹಿಟ್ಟಿನ ತಂಬಿಟ್ಟನ್ನು ಯಾವ ರೀತಿ ಮಾಡಬಹುದು ಅಂತ. ಸೊ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು, ನಮ್ಮ ಚಾನಲನ್ನು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಈ ವಿಡಿಯೋಸನ್ನು ಶೇರ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.